ಬಕ್ರೀದ್ 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 ನಮ್ಮ ಕುರಿ ಮೇಕೆ ಸಾಕಾಣಿಕೆಯ ಸಹೋದರರ ಬಾಯಲ್ಲಿ ಆಗಾಗ ಕೇಳುವಂತಹ ಹೆಸರಿದು. ಕೆಲವ್ರಿಗಾದರೂ ಈ ಹಬ್ಬದ ಹೆಸರು ಕೇಳಿದ್ರೆ ರೋಮಾಂಚನ ಆಗುತ್ತೆ. ಇನ್ನೂ ಕೆಲವರಿಗೆ ಇದು ನಿರೀಕ್ಷೆಯ ಆಶಾದೀಪ. ಏಕೆ ಅಂತಂದರೆ ಬಕ್ರೀದ್ ಹಬ್ಬಕ್ಕೆ ಒಳ್ಳೆ ಮರಿ ಕಟ್ಟಿಬಿಟ್ರೆ ಮಾರಿದರೆ 1 to 2 ಮಾರಾಟ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ. 1 to 2 ಮಾರಾಟ ಆಗಬೇಕಾದ್ರೆ ಅದನ್ನು ಹೇಗೆ ಸಾಕಾಣಿಕೆ ಮಾಡಬೇಕು, ಅದರ ಲಕ್ಷಣ ಏನು, ಹೇಗೆ ಮೇಯಿಸಿದರೆ ಯಾವ ಲಕ್ಷಣ ಇದ್ದರೆ 1 to 2 ಮಾರಾಟ ಆಗುತ್ತೆ ಈ ಹಬ್ಬದಲ್ಲಿ, ಇದನ್ನೆಲ್ಲ ಇವತ್ತಿನ ಈ ವಿಡಿಯೋದ ಪಾಠವಾಗಿ ನೋಡೋಣ ಬನ್ನಿ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನಾನು ಬಹಳಷ್ಟು ವರ್ಷಗಳಿಂದ ಈ ಬಕ್ರೀದ್ ಮುಂಚಿನ ಸಂತೆಗಳನ್ನು ನೋಡ್ತಾ ಬಂದಿದ್ದೀನಿ. ಈ ಸಂತೆಗಳು ಬೇರೆ ಸಂತೆಗಳಂತಿರೋದಿಲ್ಲ. ಒಂಥರ ವೆರೈಟಿಯಾಗಿ, ಒಂಥರ ಕಲರ್ಫುಲ್ಲಾಗಿ, ಒಂಥರ ವೈವಿಧ್ಯಮಯವಾಗಿ, ಒಂಥರ ನಿರೀಕ್ಷೆಯ ಖುಷಿಯಲ್ಲಿ, ಇನ್ನೊಂಥರ ನಿರಾಶೆಯ ಬೇಗುದಿಯಲ್ಲಿ, ಈ ಥರ ಎಲ್ಲ ಕಲರ್ಫುಲ್ಲಾಗಿರುತ್ತೆ. ಅದು ಏಕೆ ಅಂತಂದು ನಿಮಗೆ ಇದರಲ್ಲಿ ವಿವರಿಸ್ತಾ ಹೋಗ್ತೀನಿ. ಜೊತೆಗೆ ಯಾರಾದರೂ ಹೊಸದಾಗಿ ಈ ಬಕ್ರೀದ್ಗಂತಲೇ ಕಟ್ಟಿ ಸಾಕಬೇಕು ಅನ್ನೋರು ಕೂಡ ಇದು ಒಳ್ಳೆಯ ಯೂಸ್ಫುಲ್ ಉಪಯುಕ್ತವಾದಂತಹ ಮಾಹಿತಿ ಆಗುತ್ತೆ ಅನ್ನೋದ್ರನ್ನೂ ನಾನು ಭರವಸೆ ಕೊಡ್ತೀನಿ. ಅದು ಏನು ಅಂತ ನೋಡೋಕ್ಕೂ ಮೊದಲು ನೀವು ಯಾರಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತಂದು ಹೇಳ್ತಾ ಈ ಬಕ್ರೀದ್ ಬಗ್ಗೆ ಎರಡು ವಾಕ್ಯದಲ್ಲಿ ಹೇಳ್ತೀನಿ. ಬಕ್ರೀದ್ ಅಂದರೆ ನಮ್ಮ ಮುಸ್ಲಿಂ ಸಹೋದರರ ಬಹಳ ಮುಖ್ಯವಾದ ಹಬ್ಬಗಳಲ್ಲಿ ಒಂದು. ಈ ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಅಂದರೆ ದಾನವಾಗಿ ಮಟನ್ನ ಮಾಂಸನ ಕೆಲವರಿಗೆಲ್ಲ ಕೊಟ್ಟುಬಿಟ್ಟು ಚೈತನ್ಯ ಇಲ್ಲದಿದ್ದವ್ರಿಗೆ ಎಲ್ಲರೂ ಸೇರಿ ಸಂತೋಷದಿಂದ ಈ ಹಬ್ಬನ ಆಚರಿಸಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇರುವಂತಹ ಬಹಳ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿರುವಂತಹ ಹಬ್ಬ ಇದು. ಈ ಹಬ್ಬಕ್ಕಾಗಿ ನಮ್ಮ ಮುಸ್ಲಿಂ ಸಹೋದರರು ಕುರಿನ, ಮೇಕೆನ, ದನನ, ಒಂಟೆನ ಇವುಗಳನ್ನೆಲ್ಲ ಬಳಸ್ತಾರೆ. ಬಹುಶಃ ನಮ್ಮ ಭಾರತದಲ್ಲಿ ಬಹಳ ಮುಖ್ಯವಾಗಿ ಈ ಕುರಿ ಮೇಕೆನ ಹೆಚ್ಚಾಗಿ ಈ ಪರ್ಚೇಸ್ ಮಾಡ್ತಾರೆ, ಕೊಂಡ್ತಾರೆ. ಆದರೆ ಈ ಕುರಿ ಮೇಕೆ ಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಿದೆ ಬಕ್ರೀದ್ಗೆ, ಇದು ಬಹಳ ಪೆಕ್ಯುಲಿಯರ್ ಆಗಿರುತ್ತೆ. ಏಕೆ ಅಂತಂದರೆ ಯಾವುದೇ ಹಬ್ಬ ತಗೊಳ್ಳಿ, ನಾವು ಕುರಿ ಮೇಕೆನ ತಗೊಬೋದು, ಅದರ ಗಾತ್ರ ನೋಡಿ ಅದು ಎಷ್ಟು ತೂಕದ ಮಟನ್ ಬೀಳುತ್ತೆ ಅನ್ನೋದರ ಆಧಾರದ ಮೇಲೆ ಕೊಂಡ್ತೀವಿ. ಆದರೆ ಈ ಬಕ್ರೀದ್ ಹಬ್ಬಕ್ಕೆ ಈ ಪ್ರಕ್ರಿಯೆಯಲ್ಲಿ ಯಾರೂ ಕೊಂಡೋದಿಲ್ಲ. ಬರೀ ಮಟನ್ಗೆ ಅಂದಾಜು ಮಾಡೇ ಕೊಂಡೋದಿಲ್ಲ. ಇದು ಕೊಂಡಬೇಕಂದ್ರೆ ಆ ಪ್ರಾಣಿಯ ಲಕ್ಷಣ ನೋಡಿನೋ, ಆ ಪ್ರಾಣಿಯ ಹಾವಭಾವ ನೋಡಿನೋ, ಆ ಪ್ರಾಣಿಯ ಗಾತ್ರ ನೋಡಿನೋ, ಅದರ ಬಿಲ್ಡಪ್ ನೋಡಿನೋ, ಈ ಥರ ಎಲ್ಲ ಈ ಆಧಾರದ ಮೇಲೇ ಪ್ರಾಣಿಗಳನ್ನ ಈ ಬಕ್ರೀದ್ಗೆ ಕೊಂಡ್ತಾರೆ. ಉದಾಹರಣೆಗೆ ಈಗ ಟಗರು ಕೊಂಡಬೇಕು ಅಂತಂದರೆ ಮೊದಲು ನೋಡೋದು ಅದರ ಕೊಂಬುಗಳನ್ನ. ಆ ಕೊಂಬುಗಳು ಎಷ್ಟು ತಿರುಗಿ ರಿಂಗ ಆಗಿಬಿಟ್ಟು ಎಷ್ಟು ತಿರ್ಕೊಂಡು ಎಷ್ಟು ಉದ್ದ ಇರ್ತಾವೋ ಅದರ ಆಧಾರದ ಮೇಲೆ ಆಕರ್ಷಣೆ ಪಡೆಯುತ್ತೆ ಈ ಟಗರು ಅನ್ನೋದು ಕೊಂಬು. ಇಲ್ಲಿ ಮಟನ್ ಅನ್ನೋದು ಅಷ್ಟೊಂದು ಮುಖ್ಯವಾಗೋದಿಲ್ಲ. ಆದರೆ ಗಾತ್ರದಲ್ಲಿ, ಲಕ್ಷಣದಲ್ಲಿ, ನೋಡೋಕ್ಕೆ ಬಣ್ಣದಲ್ಲಿನೂ, ಜೊತೆಗೆ ಗಾತ್ರನೂ ಜೋರಾಗಿದ್ದಾಗ ಅದಕ್ಕೆ ಇನ್ನಷ್ಟು ರೇಟ್ ಇಡೋಕ್ಕೆ ರೆಡಿ ಆಗಿಬಿಡ್ತಾರೆ. ಇನ್ನು ಅದೇ ಥರ ನೀವು ಮೇಕೆ ಓತನ ಕೊಂಡಬೇಕು ಅಂದ್ಕೊಂಡ್ರೆ ಸಾಮಾನ್ಯವಾಗಿ ಈ ನಾಟಿ ಮೇಕೆಗಳನ್ನ ಕೊಂಡೋದಿಲ್ಲ. ಈ ಜಮನಾಪಾರಿ ಮೇಕೆಗಳು ಕಿವಿ ಉದ್ದ ಇದ್ದು ಗಾತ್ರದಲ್ಲಿ ಚೆನ್ನಾಗಿ ಎತ್ತರವಾಗಿರೋದ್ರಲ್ಲಿದ್ದ ಜಮನಾಪಾರಿ ಮೇಕೆಗಳನ್ನ ಸಾಮಾನ್ಯವಾಗಿ ಈ ಹಬ್ಬಕ್ಕೆ ಕೊಂಡ್ತಾರೆ. ಆದರೆ ಔಟ್ಲು ಕೂಡ ಅವು ಎಷ್ಟು ಅಗ್ರೆಸಿವ್ ಆಗಿದ್ದಾವೆ, ಎಷ್ಟು ರಗಡ್ ಆಗಿದ್ದಾವೆ, ಈ ಥರ ಚಟುವಟಿಕೆ ಔಟ್ಲ ಆ್ಯಟಿಟ್ಯೂಡ್ ಮೇಲೆ ಅದಕ್ಕೆ ರೇಟ್ ಇಡೋಕೆ ಕೂಡ ರೆಡಿ ಆಗ್ತಾರೆ. ಯಾಕೆಂತಂದರೆ ಜಮನಾಪಾರಿವು ಸಾಮಾನ್ಯವಾಗಿ ಸ್ವಲ್ಪ ಹಿಂಗೆ ಕೈ
ತೋರಿಸಿದ್ರೆ ಸಾಕು ವಾ ವಾ ಅಂತಂದು ಹೊಡ್ಕೊಳ್ತಾ ಇರ್ತವೆ. ಆ ಥರ ರಗಡ್ ಆಗಿದ್ದಾಗ, ಜೊತೆಗೆ ಮೈ ತೂಕನೂ ಜಾಸ್ತಿ ಇದ್ದು ಕಲರು ಚೆನ್ನಾಗಿದ್ದಾಗ ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಎಷ್ಟೋ ಸತಿ ಏನಾಗುತ್ತೆ ಅಂತಂದರೆ, ಈ ಪಟ್ಟಾಪಟ್ಟಿ ಮೇಲೆ ಸೂರ್ಯನ ಒಂದು ಚಿಹ್ನೆ ಕಾಣಿಸ್ದಂಗೋ, ಚಂದ್ರನ ಚಿಹ್ನೆ ಕಾಣಿಸ್ದಂಗೋ, ಅಥವಾ 7, 8, 6 ಈ ಥರ ಸಂಖ್ಯೆಗಳ ಚಿಹ್ನೆ ಕಾಣಿಸಿದಾಗೋ ಲಕ್ಷಾಂತರ ರೂಪಾಯಿ ಇಟ್ಟು ತಗೊಂಡಿದ್ದಾರೆ ಅನ್ನೋದನ್ನು ನಾವು ಸುದ್ದಿಗಳಲ್ಲಿ ಕೇಳ್ತಾ ಇರ್ತೀವಿ. ಹೌದು, ಧಾರ್ಮಿಕ ಚಿಹ್ನೆಗಳು ಅದರ ಮೇಲೆ ಇದ್ದಾವೆ ಅನ್ನೋ ಒಂದು ಆ ಸೆಂಟಿಮೆಂಟಿಗೆ ಕೂಡ ಹಂಗೆಲ್ಲ ರೇಟ್ಗಳಿಕ್ಕಿರೋದನ್ನು ನೋಡ್ತಾ ಇದ್ದೀವಿ. ಟೋಟಲ್ ಅರ್ಥ ಏನು ಅಂತಂದರೆ, ಈ ಹಬ್ಬಕ್ಕೆ ನಮ್ಮ ಈ ಮುಸ್ಲಿಂ ಬಾಂಧವರು ಕೊಂಡೋದು ಈ ಥರನೇ, ಏನು ಮಟನ್ನೇ ಪ್ರಾಮುಖ್ಯವಾಗಿಟ್ಕೊಂಡು ಅಲ್ಲ, ಅದರ ಲಕ್ಷಣ, ಅದರ ಆ್ಯಟಿಟ್ಯೂಡು, ಅದರ ಅಗ್ರೆಸ್ನೆಸ್ಸು, ಅದರ ಚಟುವಟಿಕೆ, ಅದರ ಬಣ್ಣ, ಈ ಎಲ್ಲ ಬಾಹ್ಯ ಅಂಶಗಳು ಏನು ಅಟ್ರಾಕ್ಟಿವ್ ಆಗಿರುತ್ತೆ ನೋಡಿ, ಕ್ರೇಜಿ ಆಗಿರುತ್ತೆ ನೋಡಿ, ಅಂಥವುಗಳನ್ನ ಹೆಚ್ಚಾಗಿ ಕೊಂಡ್ತಾರೆ. ಅದಕ್ಕೆ ಬಕ್ರೀದ್ ಸಂತೆಗಳೆಲ್ಲ ಬಹಳ ವಿಭಿನ್ನವಾಗಿರ್ತವೆ. ಈ ಕಾರಣದಿಂದಾಗಿಯೇ ಎಷ್ಟೋ ಸತಿನೂ ಈ ಸಂತೆಗಳು ಉಲ್ಟಾ ಹೊಡೆದು ಬಿದ್ದೋಗೋದು ಕೂಡ ಇದೆ ರೇಟು. ಏಕೆ ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಜನಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ, ಹಬ್ಬ ಅಂತಂದು ಸುಮಾರು ಪ್ರಾಣಿಗಳನ್ನೆಲ್ಲ ಸಂತೆಗೆ ತಂದುಬಿಡ್ತಾರೆ. ನಾನು ಎಷ್ಟೋ ಸತಿ ನೋಡಿದ್ದೀನಿ, ಈ ಬಕ್ರೀದ್ ದಿನ 3 ಸಂತೆಗಳಿದೆ ಅನ್ಬೇಕಾದ್ರೆ ಪ್ರತಿಯೊಂದು ಸಂತೆ ಕಿಕ್ಕಿರಿದು ತುಂಬಿರ್ತೈತೆ. ಆದರೆ ಅಷ್ಟೆಲ್ಲ ವ್ಯಾಪಾರಗಳು ಆಗೋದಿಲ್ಲ. ಕ್ರೇಜ್ ಇರೋ ಮಾತ್ರ ಆಗಿಬಿಟ್ಟು ಮಿಕ್ಕಾದು ಯಾವಾಗ ಉಳ್ಕೊಳ್ತಾವೋ ಆವಾಗ ಏನಪ್ಪ ಹಬ್ಬದ ಸಂತೆ ಆಗಲಿಲ್ಲ ಅಂತಂದು ಹೆಚ್ಚಾಗಿ ಬಂದಿರೋದ್ರಲ್ಲಿದ್ದ ಸಂತೆನ ರೇಟ್ಗಳೇ ಬಿದ್ದೋಗುತ್ತೆ. ಈ ಯಾರಾದರೂ ನೈಬರಿಂಗ್ ಸ್ಟೇಟ್ನವರೆಲ್ಲ ಬಂದಿರ್ತಾರಲ್ಲ ಶಿಪ್ ವ್ಯಾನ್ಗಳು ಹಾಕ್ಕೊಂಡು, ಅವರು ಕೂಡ ಏನು ಮಾಡ್ತಾರೆ ಅಂತಂದರೆ, ಸ್ವಲ್ಪ ಸಂತೆ ಬಿದ್ದೋಯ್ತು ಅಂತಂದರೆ ಒಂದು ಪ್ರಾಣಿಗೆ ಬಂದು 500-1000 ಕಡಿಮೆ ಕೇಳೋಕ್ಕೆ ಶುರು ಮಾಡ್ತಾರೆ. ಪಾಪ ಎಲ್ಲೆಲ್ಲಿಂದಲೋ ರೈತರು ಪ್ರಾಣಿಗಳನ್ನ ತಂದಿರ್ತಾರೆ, ರಾತ್ರಿ ಎಲ್ಲ ನಿದ್ದೆ ಕಟ್ಟಿ ಮೇಯಿಸಿರ್ತಾರೆ, ಜೊತೆಗೆ ಟೆಂಪುಗಳು ಹಾಕ್ಕೊಂಡು ಬಂದಿರ್ತಾರೆ. ಆ ಖರ್ಚು ಬೇರೆ ಇದಾಗಿಬಿಟ್ಟಾಗ ಏನು ಈ ಬಕ್ರೀದ್ ಸಂತೆ ವೇಸ್ಟ್, ಹಿಂಗೆ ಅಂತಂದು ಬೈಕೊಂಡು ಹೋಗಿರೋದ್ರೂ ನಾನು ಬೇಕಾದಷ್ಟು ಕಡೆ ನೋಡಿದ್ದೀನಿ. ಅದು ನಮ್ಮ ತಪ್ಪು. ಈ ಮುಸ್ಲಿಂ ಬಾಂಧವರ ಜನಸಂಖ್ಯೆ ಎಷ್ಟಿರ್ಬೋದು? ಒಂದು 15% ಇದೆ ಅಂತಂದು ಹೇಳ್ತಾರೆ. ಅದರಲ್ಲಿ ಮಟನ್ ಕೊಂಡು ದಾನ ಮಾಡೋಂಥ ಚೈತನ್ಯ ಇರೋರು ಬಂದುಬಿಟ್ಟು ಒಂದು 3-4% ಇರ್ಬೋದಲ್ಲ. ಮತ್ತು ಅವರು ಕೂಡ ಸೆಲೆಕ್ಟ್ ಮಾಡೋದೇನು, ನಾನು ಇಷ್ಟರ ತನಕ ಏನು ಹೇಳಿದ್ನೋ ಆ ಥರ ಕ್ರೇಜಿಯಾಗಿ ಬಣ್ಣ, ಅದರ ಆ್ಯಟಿಟ್ಯೂಡು ಇವೆಲ್ಲ ನೋಡಿಕೊಳ್ತಾ ಇರ್ತಾರೆ. ಎಲ್ಲ ಖರ್ಚಾಗಬೇಕು ಅಂತಂದರೆ ಹೆಂಗಾಗುತ್ತೆ? ಹಿಂಗಾಗಿಬಿಟ್ಟು ಎಷ್ಟೋ ಸತಿ ಸಂತೆಗಳು ಬಿದ್ದೋಗಿಬಿಡ್ತವೆ. ಪ್ರಾಣಿಗಳು ವಾಪಸ್ ಹೋಗಿರೋದ್ರನ್ನು, ಜನಗಳು ಬೈಕೊಂಡಿರೋದ್ರನ್ನು ನಾನು ನೋಡಿದ್ದೀನಿ. ಅದು ನಮ್ಮ ಮುಸ್ಲಿಂ ಬಾಂಧವ್ರ ತಪ್ಪಲ್ಲ, ನಮ್ಮ ತಪ್ಪು. ನಾವು ಆ ಹಬ್ಬಕ್ಕೆ ಆ ಕ್ರೇಜ್ಗೆ ಏನಿರ್ತೋ ಅಂಥವನ್ನು ಬೆಳೆಸಿ ತಗೊಬರ್ಬೇಕಾಗಲಿ. ಬಂದಿರೋವೆಲ್ಲ ಹೋಗಲಿಲ್ಲ ಅಂತಂದರೆ, ಬಂದಿರೋವೆಲ್ಲ ವ್ಯಾಪಾರ ಆಗಲಿಲ್ಲ ಅಂತಂದರೆ ಅದು ಯಾರ ತಪ್ಪು? ಹೀಗಾಗಿಬಿಟ್ಟು ಎಷ್ಟೋ ಸತಿ ಈ ಬಕ್ರೀದ್ ಸಂತೆಗಳು ವ್ಯಾಪಾರ ಇಲ್ಲದೆ ಬಿದ್ದೋಗಿರೋದನ್ನ ನಾನು ಬಹಳಷ್ಟು ಸಮಯಗಳಲ್ಲಿ ನೋಡಿದ್ದೀನಿ. ಹೀಗಾಗಿ ಬಕ್ರೀದ್ಗಂತಲೇ ಸಾಕಾಣಿಕೆ ಮಾಡಬೇಕು ಅನ್ನುವಂತಹ ನಮ್ಮ ಸಾಕಾಣಿಕಾ ಸಹೋದರರಿಗೆ ನಾನು ಹೇಳೋದೇನು ಅಂತಂದರೆ, ನೀವು ಬಕ್ರೀದ್ಗಂತ ಸಾಕಬೇಕು ಅಂದ್ಕೊಂಡ್ರೆ ಒಂದು 20-30 ಟಗರು ಮರಿಗಳು ತಂದಿರ್ತೀರಿ ನೋಡಿ, ಅದರಲ್ಲಿ ಸೆಲೆಕ್ಟೆಡ್ ಆಗಿ ಕೆಲವು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಕಲರು ಇರುವಂಥದ್ದು, ಹಣೆ ಮೇಲೆ ಸ್ವಲ್ಪ ಏನಾದರೂ ಈ ಥರ ಹಣೆ ಮೇಲೇ ಸಪರೇಟು ಒಂದು ಕಲರ್ ಬಂದಿರುತ್ತೆ. ಜೊತೆಗೆ ಕೊಂಬಿನ ನಾಣ್ಯ ಚೆನ್ನಾಗಿರಬೇಕು, ಕೊಂಬು ನಾಣ್ಯ ಚೆನ್ನಾಗಿರಬೇಕು. ಈಗ ಎಷ್ಟೋ ಜನ ಈ ಬಳ್ಳಾರಿ ಗಡ್ಡೆಯ ಸಿಂಧನೂರು ಜಾತಿ ಈ ಕೆಂಗುರಿಗಳನ್ನ ತರ್ತಿರ್ತಾರೆ, ಚೆನ್ನಾಗಿ ಡೆವಲಪ್ ಆಗುತ್ತೆ ಅವು. ಬಕ್ರೀದ್ಗಂತಂದೇ ವಿಶೇಷ ಆಸ್ತಿಯಿಂದ ಮೇಯಿಸಿದಾಗ ಚೆನ್ನಾಗಿ ಮೈಕಟ್ಟು ಬರುತ್ತೆ ಅವಾಗಲಿ. ಆಮೇಲೆ ಈ ಎಳಗ ಅಂತಂದು ಬಿಳಿ ಬಣ್ಣದ ಟಗರುಗಳು ಬರ್ತವೆ ಅವಾಗಲಿ, ಅಥವಾ ನಾಟಿದೇ ಆಗಲಿ, ಒಟ್ಟಿನಲ್ಲಿ ಅದರ ಲಕ್ಷಣ, ಅದರ ಆ್ಯಟಿಟ್ಯೂಡ್ ಅಂದರೆ ಹಾವಭಾವ ಚುರುಕಾಗಿರುವಂಥದ್ದು, ಇಂಥವನ್ನೆಲ್ಲ ಆಯ್ಕೆ ಮಾಡಿಕೊಳ್ಳಿ. ನೀವು ಹಬ್ಬಕ್ಕಂತಂದು ಏನು ಒಂದು 100-200 ಸಾಕೋದ್ರಿಂದ ಪ್ರಯೋಜನ ಇಲ್ಲ.
ಸೆಲೆಕ್ಟೆಡ್ಡಾಗಿ ನಿಮಗೆ ಚೈತನ್ಯದ ಕೊದ್ದಿ ಯಾಕೆ ಅಂತಂದರೆ ಇವುಗಳನ್ನ ವಿಶೇಷವಾಗಿ ಕಟ್ಟಿ ಮೇಯಿಸಬೇಕಾಗುತ್ತೆ. ಚೆನ್ನಾಗಿ ಕೊಬ್ಬದಾಗ ತುಂಬ ಪೋಕರಾಗಿರೋದ್ರಲ್ಲಿದ್ದ ಕಟ್ಟಾಕಿ ಅದಕ್ಕೇ ಸಪರೇಟ್ ಮೇವಾಕಿ ಹಿಂಗೆಲ್ಲ ಮೇಯಿಸಬೇಕಾಗಿರೋದ್ರಲ್ಲಿದ್ದ ಇಂತಹ ಒಂದು ವಿಶೇಷ ಲಕ್ಷಣ ಇರುವಂಥ ಟಗರುಗಳನ್ನ. ಆಮೇಲೆ ನೀವು ಓತಗಳಲ್ಲಿ ಏನಾದರೂ ಮೇಯಿಸ್ಬೇಕಂದ್ರೆ ಜಮನಾಪಾರಿ ಓತಗಳು ಆಗಬೇಕು, ಇಷ್ಟು ಹೆಚ್ಚು ಕಮ್ಮಿ. ಅವಾದರೆ ಒಳ್ಳೆ ಅಗ್ರೆಸಿವ್ ಆಗಿರ್ತವೆ, ಬೀಜ ಓಡಿಸಬಾರ್ದು. ಆವಾಗೆ ಅರಚಿಕೊಂಡು ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾ ಇರ್ತವೆ. ಟಗರಾಗಲಿ ಅಷ್ಟೇ, ಓತಾಗಲಿ ಅಷ್ಟೇ, ಚೆನ್ನಾಗಿ ಚುರುಕಾಗಿ ಅಗ್ರೆಸಿವ್ ಆಗಿ ಇನ್ನು ರಗಡ್ಡಾಗಿ ಅಂತಾರಲ್ಲ ಆ ಥರ ಇರಬೇಕು ಅಂತಂದರೆ ಅವು ಬೀಜದಲ್ಲಿದ್ದಾಗಲೇ ಚೆನ್ನಾಗಿ ಆ್ಯಟಿಟ್ಯೂಡ್ ಚೆನ್ನಾಗಿ ತೋರಿಸ್ತಾ ಇರ್ತವೆ. ಅಂಥವಟ್ಲನ್ನೇ ಇವರು ಸೆಲೆಕ್ಟ್ ಮಾಡ್ಕೊಬೋದು. ಅದು ಅವರ ಅಭಿರುಚಿ, ಅದು ಕ್ರೇಜ್, ಅದು ತಪ್ಪು ಅನ್ನೋಕ್ಕಾಗೋದಿಲ್ಲ. ಹಂಗಿದ್ದಾಗಲೇ ಅಲ್ವಾ ಅದಕ್ಕೆ ರೇಟ್ ಕೂಡ ಜಾಸ್ತಿ ಇಡ್ತಾ ಇರೋದು. ಅವ್ರಿಗೆ ಆ ಕ್ರೇಜ್ ಇರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಈಗೀಗ ಸಂತೆಗಳಲ್ಲಿ ಮನೆಯಲ್ಲಿರೋ ಹೆಣ್ಣುಮಕ್ಕಳನ್ನೂ ಕೂಡ ಕರ್ಕೊಬರ್ತಾರೆ, ಮಕ್ಕಳನ್ನೂ ಕರ್ಕೊಬಂದ್ಬಿಟ್ಟು ತೋರಿಸಿ ಖುಷಿ ಪಡ್ತಿರ್ತಾರೆ. ಆ ಥರ ಆ್ಯಟಿಟ್ಯೂಡ್ ತೋರಿಸೋದ್ರೆ ನಾವು ಇದನ್ನೇ ತೊಗೊಬೇಕು ಅಂತಂದು ತೊಗೊಂಡೋಗೋದು. ಕೆಲವರಂತೂ ಇನ್ನೂ ಹಬ್ಬ 3 ಸಂತೆಗಳು ಅಂದರೆ 15-20 ದಿನ ಇದೆ ಅನ್ನೋವಾಗಲೇ ತಗೊಂಡೋಗ್ಬಿಟ್ಟು ಅದನ್ನು ಒಂದು ನಾಯಿ ಥರನೂ ವಾಕಿಂಗ್ ಕರ್ಕೊಂಡೋಗೋದು, ಹಚ್ಚಿದ ಏನಕ್ಕೆ ತೋರಿಸೋದು, ಸುತ್ತಮುತ್ತಲವ್ರಿಗೆಲ್ಲರಿಗೂ ತೋರಿಸೋ ಥರನೂ, ಅವ್ರಿಗೆಲ್ಲ ಶೋ ಕೊಡ್ತಾರನೋ, ಈ ಥರ ಎಲ್ಲ ಖುಷಿ ಪಡ್ತಾರೆ ಅವರು. ಇದನ್ನು ನಾವು ಕೂಡ ಒಪ್ಪಬೇಕಾದದ್ದು. ಯಾಕೆ ಅಂತಂದರೆ ಬರೀ ಮಟನ್ ತಿನ್ನೋದಲ್ಲ, ಆ ಪ್ರಾಣಿಯನ್ನು ವಿಜೃಂಭಿಸಿ ಖುಷಿ ಪಡ್ತಾರೆ ಅವರು. ಕೆಲವರು ಪಾಪ ನಮಗೆ ಸಾಕೋಕ್ಕೆ ಜಾಗ ಇಲ್ಲ ಅಂತಂದು, ಮೇವಿಲ್ಲ ಅಂತಂದು ತೀರಾ ನಾಳೆ ನಾಡಿದ್ದು ಹಬ್ಬ ಅನ್ನೋವಾಗ ಹಬ್ಬದ ಮುಂದೆ ಸಂತೆ ಏನು ಬರುತ್ತೆ ಆ ಸಂತೆಯಲ್ಲಿ ಕೊಡ್ತಾರೆ. ಇವ್ರ ಕ್ರೇಜನ್ನು ನಾವು ಅರ್ಥ ಮಾಡಿಕೊಂಡು ಅದೇ ಥರ ಪ್ರಾಣಿಗಳನ್ನ ನಾವು ಈ ಬಕ್ರೀದ್ಗಂತ ಸಾಕಿದಾಗ ಮಾತ್ರ ನಮಗೆ ಲಾಭಾಂಶ ಇರುತ್ತೆ. 1 to 2 ಅಲ್ತಿದ್ರು ಕೂಡ ಒಳ್ಳೆ ರೇಟ್ಗೆ ಹೋಗುತ್ತೆ. ಈಗ ನಾವು ಹೋಗಲಿಲ್ಲ ಅಂತಂದು ಬೇಜಾರು ಮಾಡ್ಕೊಬೋದು, ಅದು ತರವಲ್ಲ. ಯಾಕೆ ಅಂತಂದರೆ ಅವ್ರ ಅಭಿರುಚಿಗೆ ತಕ್ಕಂತೆ ಹೋಟ್ಲ್ ತಗೊಳ್ತಿರ್ತಾರೆ. ಆ ಥರ ಕ್ರೇಜ್ ಇರೋರ್ನೇನು ಅವರ ಅಭಿರುಚಿ ತಿಳ್ಕೊಂಡೇ ಸಾಕಿ ಬಕ್ರೀದ್ನಲ್ಲಿ ಲಾಭಾಂಶ ಪಡಿಬೇಕು ಅಂತಂದರೆ ನಾವು ಆ ಥರನೇ ಸಾಕಬೇಕಾಗುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.